ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೌನಿಕ್ರಿಶ್ ಕ್ರಿಯೇಷನ್ಸ್. ಹೇಗಿದ್ದೀರಾ ಎಲ್ಲರೂ? ಹಾಯ್, ನಮಸ್ತೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ. ಇವತ್ತು ಬಂದುಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಮಧ್ಯಾಹ್ನ 12 ಗಂಟೆ ಟೈಮು. ಸೊ ಕಟಿಂಗ್ ಮಾಡೋವು ತುಂಬ ಇದ್ವು. ಬ್ಲೌಸ್ ಕಟಿಂಗ್ ಮಾಡೋಣ ಅಂತ ಶಾಪ್ ಒಳಗೆ ಬಂದೆ. ಹಾಗೆ ಒಂದು ವಿಡಿಯೋ ಮಾತಾಡ್ತಾ ನಿಮ್ಮ ಜೊತೆಗೆ ಕಟಿಂಗ್ ಮಾಡೋಣ ಅಂತ ಹೇಳಿ ಕಟಿಂಗಿಗೆ ಬಟ್ಟೆನ ತೊಗೊತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ಇದು ಪುನಗಟ್ಟೆ. ಇದು ಇಲ್ಲಿ ನಮ್ಮ ಪಕ್ಕದ ಊರವ್ರದ್ದು ಬ್ಲೌಸ್ ಸ್ಟಿಚಿಂಗ್ ಮಾಡಲಿಕ್ಕೆ ಕೊಟ್ಟಿದ್ದರು. ಸೊ ಹಾಗಾಗಿ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿಟ್ರೆ ಈವ್ನಿಂಗು ಸ್ಟಿಚ್ ಮಾಡ್ಬೋದು ಅಂತ ಹೇಳಿ ಕಟ್ ಮಾಡ್ತಾಯಿದ್ದೀನಿ. ಫೆಬ್ರವರಿ ತಿಂಗಳಲ್ಲಿ ತುಂಬ ಮದುವೆ ಇರೋದರಿಂದ ತುಂಬಾ ಬ್ಲೌಸ್ ಸ್ಟಿಚ್ಚಿಗೆ ಬಂದಿದ್ದಾವೆ. ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿದರೂ ಕೇಳ್ತಿಲ್ಲ. ಇಲ್ಲ, ಯಾವಾಗಲೂ ನೀವೇ ಸ್ಟಿಚ್ ಮಾಡಿಕೊಟ್ಟಿದ್ದೀರ, ಇವಾಗ ಆಗಲ್ಲ ಅಂದರೆ ನಾವು ಬೇರೆ ಕಡೆಗೆ ಹೇಗೆ ಹೋಗೋದು? ಹೋಗೋಕ್ಕಾಗಲ್ಲ. ಸೊ ತುಂಬ ಬೇಡ, ಎರಡೆರಡಾದರೂ ಇಂಪಾರ್ಟೆಂಟ್ ಇರೋವೆ, ಎರಡಾದರೂ ಪರವಾಗಿಲ್ಲ, ಎರಡಷ್ಟೇ ಹೊಲ್ಕೊಡ್ರಿ, ಉಳ್ದು ನಿಧಾನಕ್ಕೆ ಹೊಲ್ಕೊಡುವಂತ್ರಿ ಅಂತ ಹೇಳಿ ಕೊಟ್ಟು ಹೋಗ್ತಿದ್ದಾರೆ. ಸೊ ನಾನು ನನ್ನ ಮಿಸ್ಸು ಇಬ್ಬರು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಿದ್ದೀವಿ ಸ್ಟಿಚ್ ಮಾಡಿಕೊಡ್ಲಿಕ್ಕೆ. ಇವಾಗ ಬ್ಲೌಸ್ ಕಟ್ ಮಾಡ್ತಿರೋದು ಇವರು ತುಂಬ ದಿವಸ ಕೊಟ್ಟಿರಲಿಲ್ಲ. ಫಸ್ಟು ಇಲ್ಲೇ ಹೊಲಿಸ್ತಿದ್ರು ನಮ್ಮ ಹತ್ರ. ಮತ್ತು ಯಾಕೋ ಇವಾಗ ಮಧ್ಯದಲ್ಲಿ ತಂದಿದ್ದಾರೆ ಸ್ಟಿಚ್ಚಿಂಗಿಗೆ. ಸೊ ಅವ್ರದ್ದು ಕಟ್ ಮಾಡ್ತಾಯಿದ್ದೀನಿ ನಾನು ಬ್ಲೌಸ್ನ. ಈ ವಿಡಿಯೋ ನೋಡ್ತಿರೋರು ಯಾರೆಲ್ಲ ಹೊಸಬ್ರಿದ್ದೀರೋ, ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ, ಸೊ ಅವರು ದಯಮಾಡಿ ಒಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ನೋಡಿ ಪ್ರೋತ್ಸಾಹ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೂಡ ಮಾಡಿ. ಓಕೆ, ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆದ್ರಿ ಅಲ್ವಾ, ಲೈಕ್ ಕೂಡ ಮಾಡಿದ್ರಿ ಅಲ್ವಾ. ವಿಡಿಯೋನ ಕಂಟಿನ್ಯೂ ಮಾಡೋಣ. ನನ್ನ ಬ್ಲೌಸ್ ಸ್ಟಿಚಸ್ ವೀಡಿಯೋಸ್ನ ನನಗೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಅಂತ ಏನು ಇರಲಿಲ್ಲ. ಸೊ ಯೂಟ್ಯೂಬ್ ನೋಡ್ತಾ ನಾನು ಮಾಡ್ಬೋದಲ್ವಾ, ಮಾಡಿದರೆ ಫ್ರೀ ಟೈಮಲ್ಲಿ ಮಾಡೋಣ ಅಂತೇಳಿ ಟ್ರೈ ಮಾಡಿದೆ. ಅದಕ್ಕೆ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬರ್ತಿದೆ. ಮೇನಾಗಿ ನನ್ನ ಸಿಸ್ಟರು ಮತ್ತು ನನ್ನ ಫ್ರೆಂಡ್ಸ್ ಇಬ್ಬರು ಇದ್ದಾರೆ. ಸೊ ಅವರು ತುಂಬಾ ಎನ್ಕರೇಜ್ ಮಾಡ್ತಿದ್ದಾರೆ. ಚೆನ್ನಾಗಿ ಬರ್ತಿದೆ ವೀಡಿಯೋಸ್ ಎಲ್ಲ. ಮಾಡುವಿಣ, ಸುಮ್ಮನೆ ಕೂತ್ಕೊಂಡು ಅದು ಇದು ಹಾಕೋರೆ ಜಾಸ್ತಿ ಇರ್ತಾರೆ, ನೀನು ವರ್ಕಿಂದ ಹಾಕಿದರೆ ಚೆನ್ನಾಗಿರುತ್ತೆ, ಯೂಸ್ ಆಗೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ಸೊ ನಾನು ಸ್ವಲ್ಪ ಟೈಮ್ ತೊಗೊಂಡು ಅದಕ್ಕಾಗಿ ಟೈಮ್ ಮಾಡಿಬಿಟ್ಟು ನನಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಿದ್ದೀನಿ ಯೂಟ್ಯೂಬಿಗೆ. ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ. ಅದ್ರ ಮಧ್ಯೆ ನಾವು ಸ್ಟಿಚಿಂಗ್ ಕೂಡ ಮಾಡ್ತಿದ್ದೀವಿ. ತುಂಬ ಅಂದರೆ ತುಂಬ ಸ್ಟಿಚಿಂಗ್ ಬ್ಲೌಸಸ್ ಇರುತ್ತೆ. ಡೈಲಿ ಏನಿಲ್ಲ ಅಂದರೆ ಮಿನಿಮಮ್ 4ರಿಂದ 5 ಸ್ಟಿಚ್ ಮಾಡಲೇಬೇಕು ನಾವು, ಅಷ್ಟೊಂದು ಇರುತ್ತೆ. ಅದರ ಮಧ್ಯೆ ನನಗೆ ಫ್ರೀಯಾದ ಟೈಮಲ್ಲಿ ನಾನು ವೀಡಿಯೋಸ್ನ ಎಡಿಟ್ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ. ಆಲ್ಮೋಸ್ಟು ಎಷ್ಟೊಂದು ವೀಡಿಯೋಸ್ಗಳು ಹೀಗೆ ಯೂಟ್ಯೂಬಿಗೆ ಹಾಕ್ಬೇಕಂತೇಳಿ ವೀಡಿಯೋ ಮಾಡ್ಕೊಂಡಿರ್ತೀನಿ. ಬಟ್ ಹಾಕೋಕ್ಕಾಗದಲ್ಲೇ ಸುಮಾರು ವೀಡಿಯೋಸ್ನ ನಾನು ಡಿಲೀಟ್ ಮಾಡಿದ್ದೀನಿ. ಸೊ ನನಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಅಷ್ಟೇ ನಾನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಿದ್ದೀನಿ. ಮೊದಲೆಲ್ಲ ನಾನು ಮಾಡ್ತಕ್ಕಂಥ ವರ್ಕ್ನ ಯೂಟ್ಯೂಬಿಗೆ ಹಾಕ್ತಿರ್ಲಿಲ್ಲ, ಜಸ್ಟ್ ವಾಟ್ಸಪ್ ಸ್ಟೇಟಸಲ್ಲೇ ಹಾಕ್ಕೊತಿದ್ದೆ. ಸೊ ಅಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇತ್ತು. ನಮ್ಮನ್ನ ನೋಡಿಬಿಟ್ಟು ಬೇರೆಯವರು ಸುಮ್ಮನೆ ಮನೆ ಖಾಲಿ ಕೂತಿರೋದ್ರ ಬದಲು ಈ ಥರ ಏನಾರ ಮಾಡ್ಬೋದು ಅಂಥೇಳಿ ಟೈಲರಿಂಗ್ ಕಲಿಯೋದಾಗಲಿ ಅಥವಾ ಮತ್ತೊಂದಾಗಲಿ ನಮ್ಮನ್ನು ನೋಡಿ ಇನ್ಸ್ಪ್ರೇಷನ್ ಆಗಿದ್ದೀವಿ ಅಂತ ಹೇಳಿದ್ದಕ್ಕೆ ತುಂಬ ಖುಷಿ ಆಯಿತು. ಸೊ ಹಾಗಾಗಿ ಯೂಟ್ಯೂಬಿಗೆ ವೀಡಿಯೋಸ್ನ ಹಾಕಿದರೆ ಅದು ಒಂಥರ ಯೂಸ್ ಆಗುತ್ತೆ ಬೇರೆಯವರಿಗೆ, ಅವಶ್ಯಕತೆ ಇರೋವರಿಗೆ. ಸೊ ಹಾಗಾಗಿ ಹಾಕೋಣ ಅಂತೇಳಿ ನಾನು ಯೂಟ್ಯೂಬಿಗೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮುಂಚೆ ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡು ಆಗ್ತಿರಲಿಲ್ಲ. ಏನೋ ನನಗೆ ಟೈಮ್ ಇತ್ತಂದರೆ ವೀಕ್ಲಿ 1-2 ಆ ಥರ ಆಗ್ತಿದ್ದೆ. ಇವಾಗ ಪರವಾಗಿಲ್ಲ ಅಂತ ಸ್ವಲ್ಪ ಫ್ರೀ ಮಾಡ್ಕೊಂಡು ಅದರಲ್ಲೇ ಅಪ್ಲೋಡ್ ಮಾಡ್ತಿದ್ದೀನಿ. ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬರ್ತಿದೆ. ಸೊ ಇದೇ ರೀತಿ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತಾ ಇದ್ದೀನಿ. ಇದು ಬಂದುಬಿಟ್ಟು ನಿನ್ನೆ ಕಟಿಂಗ್ ಮಾಡಿಟ್ಟಿದ್ದು. ಸೊ ಸ್ಟಿಚ್ಚಿಂಗ್ ಆಗಿತ್ತು, ಹಾಗಾಗಿ ಒಂದು ವೀಡಿಯೋ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಇವಾಗೆಲ್ಲ ಇದೇ ಥರ ಸ್ಲೀವ್ಸ್ನ ಸ್ಟಿಚಿಂಗ್ ಮಾಡಿಸೋದು ಟ್ರೆಂಡಿಂಗಲ್ಲಿದೆ. ಇದು ಬ್ಲೌಸು
ಸ್ಲೀವ್ಸ್ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಸೀರೆಗಳಿಗೆ ವೇರ್ ಮಾಡಿದರೆ ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇದೇ ಬ್ಲೌಸ್ನ ಇವಾಗ ಸ್ಟಿಚ್ಚಿಂಗಿಗೆ ಕೊಡ್ತಾ ಇದ್ದಾರೆ. ಇವಾಗೆಲ್ಲ ಸಿಲ್ಕ್ ಸೀರೆ, ರೇಷ್ಮೆ ಸೀರೆ ಮತ್ತು ಟಿಶ್ಯೂ ಸೀರೀಸ್ಗೆಲ್ಲ ಆಲ್ಮೋಸ್ಟು ವರ್ಕ್ನೇ ಮಾಡಿಸ್ತಾ ಇರೋದು. ಥ್ರೆಡ್ ವರ್ಕು ಅಥವಾ ಹರಿ ವರ್ಕು, ಹ್ಯಾಂಡ್ ವರ್ಕು ಈ ಥರ ಮಾಡಿಸ್ತಿದ್ರೆ, ಸಿಂಪಲ್ ಸೀರೆಗಳಿಗೆಲ್ಲ ಈ ಥರ ಬೋಟ್ ನೆಕ್ಕಲ್ಲಿ ಮತ್ತು ಡಿಫ್ರೆಂಟು ಸ್ಲೀವಲ್ಲಿ ಸ್ಟಿಚ್ ಮಾಡಿಸ್ತಾರೆ ಆಲ್ಮೋಸ್ಟ್ ನಮ್ಮ ಕಡೆಗೆ. ನೆಕ್ಸ್ಟು ಇದು ಬಂದುಬಿಟ್ಟು ಇಲ್ಲೇ ನಮ್ಮ ಪಕ್ಕದೂರು ಪುನಗಟ್ಟಿಯವ್ರದ್ದು. ಇವರು ಯಾವಾಗಲೂ ಇಲ್ಲೇ ಸ್ಟಿಚ್ ಮಾಡಿಸ್ತಾರೆ. ಇದಕ್ಕೂ ಮುಂಚೆ ಕೂಡ ಒಂದು ವಿಡಿಯೋನ ನಾನು ಹಾಕಿದ್ದೆ ಇವ್ರ ಬ್ಲೌಸಸ್ನವ. ಸೊ ಇವತ್ತು ಸ್ಟಿಚ್ ಮಾಡಿ ರೆಡಿ ಆಗಿದ್ದಾವೆ. ಸೊ ಹಾಗಾಗಿ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಅವ್ರು ಬಂದು ತೊಗೊಂಡು ಹೋಗ್ತೀವಿ ಅಂತ ಹೇಳಿದರು. ಹಂಗಾಗಿ ಎಲ್ಲವೂ ಮಡಚಿಟ್ಬಿಟ್ಟು ಪ್ಯಾಕ್ ಮಾಡ್ತಾಯಿದ್ದೀನಿ. ಈ ಬ್ಲೌಸಿಗೆ ಸಿಂಪಲ್ಲಾಗಿ ವರ್ಕ್ ಬಂದುಬಿಟ್ಟು ನಮ್ಮ ಮಿಷಿನಲ್ಲೇ ನಾವು ಹಾಕಿದ್ದು. ಸಿಂಪಲ್ಲಾಗಿ ಥ್ರೆಡ್ ವರ್ಕ್ ಹಾಕಿದ್ವಿ. ಯಾಕಂದರೆ ಸೀರೆ ಸಾಫ್ಟಾಗಿ ತುಂಬ ಸಿಂಪಲ್ ಇರೋದ್ರಿಂದ ಜರಿ ವರ್ಕ್ ಹಾಕಲಿಕ್ಕೆ ಅಷ್ಟು ನೀಟ್ ಅನ್ನಿಸ್ತಿರ್ಲಿಲ್ಲ. ಸೊ ಹಾಗಾಗಿ ಥ್ರೆಡ್ಡಲ್ಲೇ ನಾವು ಸಿಂಪಲ್ಲಾಗಿ ರೌಂಡ್ ಶೇಪಲ್ಲಿ ಫ್ಲವರ್ನ ಹಾಕಿಬಿಟ್ಟು ಸ್ಲೀವ್ಸಿಗೆ ಒಂದು ಬುಟ್ಟ ಹಾಕಿ ಸ್ಟಿಚ್ ಮಾಡಿದ್ವಿ. ನೆಕ್ಸ್ಟ್ ಬಂದುಬಿಟ್ಟು ಇದು ತುಂಬ ಸಾಫ್ಟ್ ಇರೋ ಕ್ಲಾತು ಮತ್ತು ಸಿಲ್ವರ್ ಕಾಂಬಿನೇಷನ್ ಇದೆ. ಹಾಗಾಗಿ ಬ್ಯಾಕು ಬೋಟ್ ನೆಕ್ ಇಟ್ಬಿಟ್ಟು ಸ್ಲೀವ್ಸ್ ಬಂದುಬಿಟ್ಟು ಫುಫಾ ಸ್ಲೀವ್ಸ್ ಥರ ಮೇಲೆ ಒಂದು 4 ಗುಬ್ಬೆ ಇಟ್ಬಿಟ್ಟು ಫುಫಾ ಸ್ಲೀವ್ಸ್ ಥರ ಕಟ್ ಮಾಡಿ ಸ್ಟಿಚ್ ಮಾಡಿದ್ವಿ. ಬೋಟ್ ನೆಕ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಮತ್ತು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಿದೆ ಇವರಿಗೆ. ಹೀಗೆ ಒಂದು 6 ಬ್ಲೌಸಸ್ಸೇನೆ ಇವರು ಕೊಟ್ಟಿದ್ದರು. ಬೋಟ್ ನೆಕ್ಕು ಈ ಥರ ಬೇರೆ ಬೇರೆ ಡಿಸೈನಲ್ಲಿ ಇವ್ರ ಬ್ಲೌಸಸ್ನ ನಾವು ಸ್ಟಿಚ್ ಮಾಡಿದ್ದೀವಿ. ನನ್ನ ವೀಡಿಯೋಸಿಗೆ ಆಲ್ಮೋಸ್ಟ್ ಫಸ್ಟ್ ಕಮೆಂಟು ನನ್ನ ಫ್ರೆಂಡ್ಸ್ದು ಮತ್ತು ನನ್ನ ಬೆಂಗಳೂರಲ್ಲಿದ್ದಾಳೆ ಸಿಸ್ಸು, ಅವಳು ಕಾಲ್ ಮಾಡಿ ಹೇಳ್ತಿರ್ತಾರೆ, ಚೆನ್ನಾಗಿದೆ ಬ್ಲೌಸು, ಯಾವುದು ಯಾವ ಥರ ಹೊಲ್ದಿದ್ಯಾ, ಯಾರ್ದದು ಏನೆಲ್ಲ ಕೇಳ್ತಾಳೆ. ಮತ್ತು ನನ್ನ ಫ್ರೆಂಡ್ಸು ಅಷ್ಟೇ, ಒಬ್ಬರು ಬೆಂಗಳೂರಲ್ಲಿದ್ದಾರೆ ಮತ್ತು ಒಬ್ಬಳು ದಾವಣಗೆರೆಯಲ್ಲಿದ್ದಾಳೆ. ಅವಳು ಅಷ್ಟೇ ಯಾವಾಗಲೂ ಕಮೆಂಟ್ ಮಾಡ್ತಿರ್ತಾಳೆ ವೀಡಿಯೋಸ್ ಬಗ್ಗೆ. ಮತ್ತು ಫ್ರೀ ಟೈಮಲ್ಲೆಲ್ಲ ಕಾಲ್ ಮಾಡಿಬಿಟ್ಟು ಕೂಡ ಹೇಳ್ತಿರ್ತಾಳೆ, ಈಗ ಮಾಡುವೇಣ, ಆ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಿರ್ತಾರೆ. ಸೊ ನಾನು ಯೂಟ್ಯೂಬಿಗೆ ಫಸ್ಟು ವೀಡಿಯೋ ಹಾಕ್ತಿದ್ದಾಗೆ ಇದೇನು ಹಾಕೋದು ಬೇಡವೋ ಅಂದ್ಕೊತ 1-2 ವೀಡಿಯೋಸ್ನ ಹಾಕಿದ್ದೆ. ಆವಾಗ ಕಾಲ್ ಮಾಡಿಬಿಟ್ಟು ಚೆನ್ನಾಗಿ ಬರ್ತಿದ್ದಾವೆ ವೀಣಾ ವೀಡಿಯೋಸ್ ಎಲ್ಲ, ಚೆನ್ನಾಗಿದೆ, ಮಾಡು, ಚೆನ್ನಾಗಿ ವರ್ಕ್ ಆಗುತ್ತೆ ನಿನಗಿದು, ಬಿಡಬೇಡ, ಟ್ರೈ ಮಾಡ್ತಿರು ಅಂತ ಹೇಳಿ ನನಗೆ ಸ್ವಲ್ಪ ಇನ್ಸ್ಪಿರೇಷನ್ ತುಂಬಿದ್ದು ನನ್ನ ಫ್ರೆಂಡೇ. ಹಾಗಾಗಿ ನಾನು 1 ಬೈ 1 ವೀಡಿಯೋನ ಮಾಡ್ತಾ ಅಪ್ಲೋಡ್ ಮಾಡ್ತಾ ಹೋಗ್ತಿದ್ದೀನಿ ಯೂಟ್ಯೂಬಿಗೆ. ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತೇಳಿ ಸ್ವಲ್ಪ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತಾ ಬಂದೆ. ಬಟ್ ನಮ್ಮದೇನೋ ಅವಾಗ ಮನೆ ಕಟ್ತಾ ಇದ್ವಿ, ಹಾಗಾಗಿ ಕೆಲಸ ಹೆವಿ ಆಗಿದ್ದರಿಂದ ಮಧ್ಯೆ ಸ್ವಲ್ಪ ದಿವಸ ನಾನು ಸ್ಟಾಪ್ ಮಾಡಿದೆ, ಹಾಕ್ಲಿಕ್ಕೆ ಆಗಲಿಲ್ಲ. ಆಮೇಲೆ ಸ್ವಲ್ಪ ವರ್ಕೆಲ್ಲ ಕಡಿಮೆ ಆದಮೇಲೆ ಮತ್ತೆ ಒಂದೊಂದೇ ವೀಡಿಯೋನ ಹಾಕ್ತಾ ಹೋದೆ. ಹಾಗಾಗಿ ಇವಾಗ ಸ್ವಲ್ಪ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಯೂಟ್ಯೂಬಲ್ಲಿ. ಸೊ ಇದೇ ಥರ ನನ್ನೆಲ್ಲ ವೀಡಿಯೋಸ್ನ ನೋಡ್ತಾ ಇರಿ. ಮತ್ತು ಇಷ್ಟ ಆದಲ್ಲಿ ಲೈಕ್ ಕೂಡ ಮಾಡಿ. ಈ ವಿಡಿಯೋ ಬಗ್ಗೆ ಏನಾರ ನಿಮಗೆ ಹೇಳಬೇಕು ಅನಿಸಿದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಈ ವೀಕಲ್ಲಿ 1-2 ಮದುವೆಗೂ ಸ್ಟಿಚ್ ಮಾಡೋವಿದ್ದಾವೆ. ಒಂದು ಮದುವೆ ಬಂದುಬಿಟ್ಟು ಹುಣಸೆಹಳ್ಳಿದು, ಅರಸೀಕೆರೆ ಮುಂದೆ. ಅದೇ ಈ ಹಿಂದೆ ಒಂದು ಮೇಕಪ್ಪಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ವ, ಆ ಊರಿನವ್ರದ್ದು. ಅವರ ಒಂದು 8 ಬ್ಲೌಸ್ ಇದ್ದಾವೆ. ಅದು ನಾಳೆ ನಾಡಿದ್ದರಲ್ಲೇ ಅವನ್ನ ಸ್ಟಿಚ್ ಮಾಡಬೇಕು. ಇವತ್ತು ಬಂದುಬಿಟ್ಟು ನಮ್ಮೂರು ಅಂದರೆ ನಂದಿಕಂಬದಿಂದ ಮುಂದೆ ಮತ್ತು ಉಚ್ಚಂಗಿದುರ್ಗದಿಂದ ಹಿಂದೆ ಮಧ್ಯೆ ಇರುವಂಥ ನಿಜಾಪುರದವ್ರದ್ದು. ಅವ್ರದ್ದು ಮದುವೆ ಇದೇ ತಿಂಗಳು 23ಕ್ಕೆ ಫಿಕ್ಸ್ ಆಗಿದೆ. ಸದ್ಯ ಈಗ ಫೋಟೋ ಶೂಟಿಗೆ ಬೇಕಾಗಿರೋಂಥ ಬ್ಲೌಸಸ್ನ ಕೊಟ್ಟಿದ್ದಾರೆ. ಅದನ್ನ ಬಂದುಬಿಟ್ಟು ಇವತ್ತು 2 ಬ್ಲೌಸಸ್ನ ಅವ್ರದ್ದು ಸ್ಟಿಚ್ ಮಾಡಬೇಕು. ನೆಕ್ಸ್ಟ್ ಇನ್ನು ಮದುವೆ ಜವಳಿ ತೆಗ್ಸಿಲ್ಲ ಅಂತೆ ಅವರು, ತೆಗ್ಸ್ಬಿಟ್ಟು ಈ ವೀಕ್ನಲ್ಲಿ ಕೊಡ್ತೀನಿ ಅಕ್ಕ, ಸ್ಟಿಚ್ ಮಾಡಿಕೊಡ್ಬೇಕಂತ ಹೇಳಿದ್ದಾರೆ. ಸೊ ಅದು ಇದೆ. ಇವತ್ತು ನಾಳೆ ನಾಡಿದ್ದು 3 ದಿವಸ ಕೂಡ ಹುಣಸೆಹಳ್ಳಿ ಮತ್ತು ನಿಜಾಪುರದವರವೇ ಸ್ಟಿಚ್ ಮಾಡೋವಿದ್ದಾವೆ. ಸೊ ಅವ್ನು ಸ್ಟಿಚ್ ಮಾಡಿಬಿಟ್ಟು ನೆಕ್ಸ್ಟು ಅಂಜಿಗೆರೆ ಮದುವೆವು ಸ್ಟಾರ್ಟ್ ಮಾಡಬೇಕು. ಅವು ತುಂಬ ಇದ್ದಾವೆ, ಒಂದು 30 ಬ್ಲೌಸೇನೇ ಇದ್ದಾವೆ. ಸೊ ಅಕ್ಕ ತಂಗಿಯರವೆಲ್ಲ ಕಟ್ಟಿದ್ದಾರೆ.
ಅವರವೆಲ್ಲ ಸ್ಟಿಚ್ ಮಾಡಬೇಕು ಇದಾದಮೇಲೆ. ಸೊ ನೋಡಿದ್ರಲ್ಲ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಯೂಟ್ಯೂಬು ಚಾನಲ್ ಓಪನ್ ಮಾಡಲಿಕ್ಕೆ ಏನು ರೀಸನ್ನು ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ರೀಸನ್ ಅಂತ ಏನಿಲ್ಲ, ಯಾವಾಗಲೂ ನಾನು ಸ್ಟೇಟಸ್ಸಿಗೆ ಅಪ್ಲೋಡ್ ಮಾಡ್ತಿದ್ದೆ ವೀಡಿಯೋಸ್ನ. ಸೊ ಬ್ಲೌಸ್ ಯಾವುದೇ ಡಿಸೈನ್ ಆಗಲಿ ಮಾಡಿದರೆ ಹೊಸ್ದಾಗಿ ಅದನ್ನ ಎಡಿಟ್ ಮಾಡಿಬಿಟ್ಟು ಒಂದು 1 ಮಿನಿಟಲ್ಲಿ ನಾನು ವೀಡಿಯೋನ ಸ್ಟೇಟಸ್ಸಿಗೆ ಅಪ್ಲೋಡ್ ಮಾಡ್ತಿದ್ದೆ. ಅದ್ರ ಬದಲು ಅದೇ ವೀಡಿಯೋ ಮಾಡ್ಕೊಂಬಿಟ್ಟು ಯೂಟ್ಯೂಬಿಗೆ ಮಾಡ್ಬೋದಲ್ಲ, ಚೆನ್ನಾಗಿ ಅನಿಸುತ್ತೆ ಅಂತೇಳಿ ನಾನು ಅದನ್ನೇ ಯೂಟ್ಯೂಬಿಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದೊಂದೇ ರೀಸನ್ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ ನನಗೆ ಯೂಟ್ಯೂಬಲ್ಲಿ. ಸೊ ಹಾಗಾಗಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ನನ್ನ ವರ್ಕ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇದಿಷ್ಟು ಇವತ್ತಿನ ನನ್ನ ವೀಡಿಯೋ. ಸೊ ನೆಕ್ಸ್ಟ್ ಸಿಗ್ತೀನಿ. ಥ್ಯಾಂಕ್ ಯು.